ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಾಸ್ಮೋಸ್ HET ಟೆಕ್ನಾಲಜಿ ಕಂಪನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ರು ನೂರಾರು ಕಾರ್ಮಿಕರು. ರಾತ್ರಿಯಿಂದ ಫುಡ್ ಪಾಯ್ಸನ್ ಆಗಿತ್ತು. ಕಾರ್ಮಿಕರಿಗೆ ವಾಂತಿ ಭೇದಿಯಾಗಿ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣವೇ 50ಕ್ಕೂ ಹೆಚ್ಚು ಕಾರ್ಮಿಕರನ್ನ ದೇವನಹಳ್ಳಿ ಪಟ್ಟಣದ ಮಾನಸ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಮಾನಸ ಆಸ್ಪತ್ರೆಯಲ್ಲಿ ಕಾರ್ಮಿಕರು ಅಸ್ವಸ್ಥಗೊಂಡಿದ್ರು. ಅಂಥವರಿಗೆ ಚಿಕಿತ್ಸೆ ಕೂಡ ಈಗ ಮುಂದುವರಿಸಲಾಗ್ತಾ ಇದೆ. ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಸಾಸ್ಮೋಸ್ HET ಕಂಪನಿ ಕೊಟ್ಟಿಲ್ಲ. ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮಾರೇನಹಳ್ಳಿ ಬಳಿ ಇರುವಂತಹ ಸಾಸ್ಮೋಸ್ ಕಂಪನಿ ಇದು. ಬೆಳಗ್ಗೆ ಇಡ್ಲಿ ಮತ್ತು ವಡೆ, ಮಧ್ಯಾಹ್ನ ಅನ್ನ ಸಾಂಬಾರು ಇತ್ತು. ಅಂದರೆ ನಿನ್ನೆ ನೈಟಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಸರ್. ಈಗ ಬೆಳಗ್ಗೆ ಬಂದ ತಕ್ಷಣ ಒಂದು ಸ್ವಲ್ಪ ಜನ ಸುಸ್ತಾಗಿ ಬಿದ್ದರು. ಅವ್ರನ್ನೆಲ್ಲ ಕ್ಯಾಬ್ ಮತ್ತು ಆಂಬುಲೆನ್ಸ್ ಎಲ್ಲ ಕರ್ಕೊಂಡು ಬಂದರು. ಅಂದರೆ ಫುಡ್ ಪಾಯ್ಸನ್ ಥರ ಆಗಿದೆ ಸರ್ ಎಲ್ಲರಿಗೂ. ಹಾಂ, ಇಲ್ಲಿ 45 ಜನ ಬಂದಿದೆ ಸರ್. ಹಾಂ, ಡೈಲಿ ಬೇರೆ ಬೇರೆ ಕೊಡ್ತಾರೆ ಸರ್. ಹಾಂ, ಕ್ಯಾಂಟೀನಲ್ಲಿ. ಓಕೆ ಸರ್. ಸಾಸ್ಮೋಸ್ ಇಲ್ಲಿ 45 ಜನ ಬಂದಿರಿ ಸರ್. ಅಂದರೆ ಹೊಟ್ಟೆ ನೋವು, ಲೂಸ್ ಮೋಷನ್ನು ಮತ್ತು ತಲೆ ನೋವೆಲ್ಲ ಇದೆ. ಈಗ ಮುಂಜಾನೆ ಸುಮಾರು ಒಂದು 7ರಿಂದ 7:15 ಗಂಟೆ, ಮುಂಜಾನೆ 7 ಗಂಟೆಗೆ ಒಂದು ಫಸ್ಟ್ ಬ್ಯಾಚ್ ಒಂದು 35-40 ಜನ ಲೂಸ್ ಮೋಷನ್ಸು, ವಾಂತಿ. ಬೆಳಗ್ಗೆ 6:15 ಶುರುವಾಯ್ತಂತೆ. ಅಲ್ಲಿ ಕಂಪ್ನಿ ಬಂದ ತಕ್ಷಣ ಶುರುವಾಯ್ತಂತೆ. ಸೊ ಒಂದು ಫಸ್ಟ್ ಬ್ಯಾಚ್ ಒಂದು 35-40 ಜನ ಬಂದರು. ಸೊ ಅವ್ರು ಏನೇನು ಬೇಕೋ ಫಸ್ಟ್ ಏಡ್ ಮಾಡಿ ಫ್ಲೂಯಿಡ್ಸ್ ಹಾಕಿ ಅದರಲ್ಲೊಂದು 3ರಿಂದ 4 ಜನ ಸ್ವಲ್ಪ BP ಕಡಿಮೆ ಇದೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಅವರು ಸಹ ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನವೀನ್ ಇದ್ದಾರೆ. ನವೀನ್, 50ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ಅಂದ್ರೆ ಕಂಪನಿಯಲ್ಲಿಯೇ ಊಟವನ್ನ ಸೇವಿಸಿದ್ದಾರೆ ಅಥವಾ ಹೊರಗಡೆಯಿಂದ ತರಿಸ್ಕೊಂಡು ಏನಾದರೂ ತಿಂದಿದ್ರೆ? ಏನಾಗಿದೆ ಘಟನೆಯಲ್ಲಿ? ಖಂಡಿತ ಶಕುಂತಲಾ, ಏನು ನಿನ್ನೆ ಮಧ್ಯಾಹ್ನ ಒಂದು ಕಾರ್ಮಿಕರು ಏನು ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಎಂದಿನಂತೆ ಸಹ ನಿನ್ನೆ ಏನು ಕಂಪ್ನಿಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಂಟೀನ್ ಅಲ್ಲಿ ಊಟವನ್ನ ಮಾಡಿದ್ದಾರೆ. ಊಟವನ್ನ ಮಾಡಿದ ನಂತರ ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ವಾಂತಿ ಬೇದಿಸಕ್ಕೆ ಲೂಸ್ ಮೋಷನ್ ಶುರುವಾಗಿರ್ತಕ್ಕಂಥದ್ದು. ನೋಡ್ತಾರೆ ಏನು 50ಕ್ಕೂ ಅಧಿಕ ಮಂದಿಗೆ ಕೆಲಸ ಮಾಡಿದ ಕಾರ್ಮಿಕರಿಗೆ ಇದೇ ರೀತಿ ವಾಂತಿ ಬೇದಿಯಾಗಿದ್ದು. ರಾತ್ರಿ ಎಲ್ಲವೂ ಸಹ ಏನು PGಗಳಿಗೆ ಹೋಗಿದ್ದಂತ, ಕೆಲಸವನ್ನ ಮುಗಿಸಿ PGಗಳಿಗೆ ಹೋಗಿದ್ದಂತ ಎಲ್ಲ ಕಾರ್ಮಿಕರಿಗೆ ಇದೇ ರೀತಿ ಸಮಸ್ಯೆ ಆಗಿದೆ. ಕೂಡಲೇ ಏನು PG ಸಿಬ್ಬಂದಿ ಸೇರಿದಂತೆ ಆ ಸ್ನೇಹಿತರು ಅವರೆಲ್ಲ ಕರ್ಕೊಂಡ್ಬಂದು ಈಗ ಆಸ್ಪತ್ರೆಗೆ ಸೇರಿಸಿ ಒಂದು ಚಿಕಿತ್ಸೆಯನ್ನು ಸಹ ಕೊಡ್ತಾ ಇದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಸಹ ಯಾವುದೇ ರೀತಿಯ ಪ್ರಾಣಾಪಾಯದ ತೊಂದರೆ ಆಗಿಲ್ಲ. ಎಲ್ಲರೂ ಸಹ ಏನೊಂದು ವಾಂತಿ ಭೇದಿ ಎಚ್ಚೆತ್ತವಾದಂತ ಹಿನ್ನೆಲೆಯಲ್ಲಿ ಅವರು ಅಸ್ವಸ್ಥರಾಗಿದ್ದಾರೆ. ಅವರೆಲ್ಲ ಆಸ್ಪತ್ರೆಗೆ ಸೇರಿಸಿ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಜೊತೆಗೆ ಮೇಲ್ನೋಟಕ್ಕೆ ಏನೊಂದು ಫುಡ್ ಅಥವಾ ನೀರಿನ ಮುಖಾಂತರ ಒಂದು ಫುಡ್ ಪಾಯ್ಸನ್ ಆಗಿದೆ ಅಂತಕ್ಕಂಥ ಮಾಹಿತಿ ಇದೀಗ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ದೇವನಹಳ್ಳಿಯ ಮಾನಸ ಆಸ್ಪತ್ರೆಯಲ್ಲಿ 50ಕ್ಕೂ ಅಧಿಕ ಜನರಿಗೆ ಆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಜನರಿಗೆ ಬೇರೆ ಬೇರೆ ಆಸ್ಪತ್ರೆ ಸಹ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಕಂಪ್ನಿ ಸಹ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ಮೊದಲಿನಿಂದಲೂ ಸಹ ನಾವು ಕ್ಯಾಂಟೀನಲ್ಲಿ ಅಡುಗೆಯನ್ನ ಕೊಡ್ತಾ ಇದ್ವಿ. ಆದರೆ ಯಾವತ್ತೂ ಈ ರೀತಿ ಆಗಿಲ್ಲ. ಇದು ಹೊರಗಡೆ ಆಗಿದೆಯಾ ಮತ್ತು ಒಳಗಡೆ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ತನಿಖೆಯನ್ನ ನಡೆಸ್ತೀವಿ. ಅದು ನಡೆದಿರೋ ನಂತರ ಪ್ರತಿಕ್ರಿಯೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಸಹ ಇದೀಗ ಏನೊಂದು ಅಸ್ವಸ್ಥ ಆಗಿರ್ತಕ್ಕಂಥ ಕಾರ್ಮಿಕರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಊಟ ಮಾಡಿದ್ರು, ಆ ರಾತ್ರಿ ಎಲ್ಲಿ ಹೋಗಿ ಬರ್ತಾ ಇದ್ದೀವಿ, ವಿಚಾರಣೆಯನ್ನು ನಡೆಸಿ ಕಂಪ್ನಿಯ ಕ್ಯಾಂಟೀನ್ ನಲ್ಲೇ ಇದು ಆಗಿದೆ ಅಥವಾ ಬೇರೆ ಎಲ್ಲಾದ್ರೂ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಇದೀಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥ ವಿಷಯ. ಧನ್ಯವಾದ ನವೀನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.